ಹಾಯ್ ಹೆಲೋ ಎವ್ರಿವನ್, ನಾನು ಮೇಘ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ. ನನ್ನ ಬ್ಲಾಗ್ನ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲೆ ಅಂತ ಹೇಳ್ತಾ ಹಬ್ಬದ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ನಾವು ಬ್ಯಾಂಗ್ಳೂರಿಂದ ನಮ್ಮೂರು ಚಿತ್ರದುರ್ಗಕ್ಕೆ ಬಂದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ಅಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆ ಅಲಂಕಾರ ಮಾಡಿದೆ. ಮತ್ತು ನಮ್ಮ ಮನೇಲಿ ಗಣೇಶನ ಕೂರಿಸೋ ಸಂಪ್ರದಾಯ ಇಲ್ಲ ಅಂತ ನಮ್ಮ ಮನೇಲಿರೋ ಗಣೇಶಕ್ಕೆ ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿದ್ವಿ. ಹಾಗೆ ಮನೇಲಿ ನನ್ನ ಮಗ ಮತ್ತು ನಮ್ಮ ನಾದಿನಿ ಮಗಳು ಕೂಡ ಇಬ್ಬರು ಪೂಜೆ ಮಾಡ್ತೀನಿ ಅಂತ ಓಡಾಡ್ತಿದ್ರು. ಇಬ್ಬರು ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ಮನೆಯಲ್ಲಿ ಪೂಜೆ ಮಾಡಿ ನಾಗಪ್ಪಂಗೆ ಹಾಲು ಹಾಕೋಣ ಅಂತ ಹೊರಟ್ವಿ. ನಾವು ಗಣೇಶ ಹಬ್ಬದಲ್ಲಿ ನಾಗರಿಕಲ್ಲಿಗೆ ಇಲ್ಲ ಅಂದರೆ ಹುತ್ತಕ್ಕೆ ಹಾಲು ಹಾಕೋದು ಸಂಪ್ರದಾಯ. ನಾವು ನಾಗಪ್ಪಂಗೆ ಪೂಜೆ ಮಾಡಿಕೊಂಡು ಹಂಗೆ 5 ಜನ ಮುತ್ತೈದರಿಗೆ ಎಲೆ ಅಡಿಕೆ ಹಣ್ಣು ಕೊಟ್ವಿ. ನೆಕ್ಸ್ಟ್ ಅದಾದಮೇಲೆ 5 ಎಳೆ ಕಂಕಣ ದಾರವನ್ನು ಸಹ ಕಟ್ಕೊಂಡು ಹಂಗೆ ಮನೆಯವ್ರು ಎಲ್ಲರಿಗೂ ಸಹ ಕಟ್ಟಿದೆ. ಹಾಗೆ ನನ್ನ ಮಗನ ಕೈಯಿಂದಲೂ ಸಹ ದೇವರಿಗೆ ಹಾಲು ಹಾಕಿಸ್ದೆ. ಅವನು ಹಾಕಬೇಕು ಅಮ್ಮ ಹಾಕ್ತೀನಿ ಅಂತ ಇದ್ದೆ. ಸೊ ಸರಿಯಪ್ಪ ಹಾಕಪ್ಪ ಅಂತ ಅವನಿಂದನೂ ಹಾಕಿಸ್ದೆ. ನಮ್ಮ ಅಮ್ಮನ ಮನೆ ಕೂಡ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಸಂಜೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಗಣೇಶ ಮೂರ್ತಿ ಕೂರಿಸಿದ್ರು. ವಿಘ್ನ ನಿವಾರಕ ಹತ್ರ ಯಾವ ಕೆಲಸ ಕಾರ್ಯದಲ್ಲಿ ಯಾವ ವಿಘ್ನಗಳು ಬರ್ದಲ್ಲೇ ಇರಲಿ ಅಂತ ಬೇಡ್ಕೊಂಡು ನನ್ನ ಮಗನಿಗೆ ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ರು. ಅಲ್ಲಿ ಗಣೇಶನ ತೋರಿಸೋಣ ಅಂತ ಕರ್ಕೊಂಡು ಹೋದೆ. ಗಣೇಶ ಹಬ್ಬ ನೆಕ್ಸ್ಟ್ ಡೇ ನನ್ನ ಮಗನಿಗೆ ಹಿಂದೂ ಮಹಾಗಣಪತಿ ತೋರಿಸೋಣ ಅಂತ ನಾನು ನಮ್ಮಮ್ಮ ನಮ್ಮ ಮಗನ ಕರ್ಕೊಂಡು ಹೊರಟ್ವಿ. ನಮ್ಮ ದುರ್ಗದಲ್ಲೇ ಹಿಂದೂ ಮಹಾಗಣಪತಿ ತುಂಬಾ ಫೇಮಸ್ಸು. ಆ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಇಲ್ಲಿ ಬೇರೆ ಬೇರೆ ಊರಿಂದ ಸಹ ಜನ ಶೋಭಾಯಾತ್ರೆಯಲ್ಲಿ ಬಂದು ಭಾಗವಹಿಸ್ತಾರೆ. ಆವತ್ತಿನ ದಿನ ಯಾವ ಶಾಪ್ಸು, ಸ್ಕೂಲು, ಕಾಲೇಜ್ ಕೂಡ ಇರೋದ್ರಿಲ್ಲ, ಅಷ್ಟು ಸಂಭ್ರಮದಿಂದ ಜನ ಪಾಲ್ಗೊಳ್ತಾರೆ. ಈ ಗಣೇಶ ಹಬ್ಬ ನೆಕ್ಸ್ಟ್ ಡೇ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಸೇರಿದ್ರು. ಒಳಗಡೆ ತುಂಬ ಕ್ಯೂ ಇತ್ತು. ನಮಗೆ ಗೊತ್ತಿರೋರು ಇದ್ದರು ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ಒಳಗೆ ಹತ್ರದಿಂದ ನೋಡಲು ಬಿಟ್ಟರು. ಹಾಗೆ ನನ್ನ ಮಗನಿಗೆ ಗಣೇಶನ ತೋರಿಸ್ಕೊಂಡು ಹಾಗೆ 1-2 ಫೋಟೋ ತೆಗೆಸ್ಕೊಂಡು ಹಾಗೆ ಪ್ರಸಾದ ಕೊಟ್ಟರು. ಅದನ್ನ ತಿಂದ್ಕೊಂಡು ಹೊರಗೆ ಬಂದು ಗಣೇಶನ ನೋಡ್ಕೊಂಡು ಹೊರಗೆ ಬಂದರೆ ಅಲ್ಲಿ ನನ್ನ ಮಗ ಹೊರಗಡೆ ಇರೋ ಟಾಯ್ಸ್ನ ನೋಡಿ ಅಮ್ಮ ಕೊಡಿಸು ಅಂತ ಕೇಳ್ತಾ ಇದ್ದ. ಹಾಗೆ ಒಂದು ರೌಂಡ್ ಅಲ್ಲಿ ಸುತ್ತಾಡಿಸ್ಕೊಂಡು ಅವನಿಗೆ ಬೇಕಾಗಿರೋ ಟಾಯ್ಸ್ನ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಇದು ಗಣೇಶ ಹಬ್ಬದ ಬ್ಲಾಗ್ ಇದಾಗಿತ್ತು. ಫ್ರೆಂಡ್ಸ್, ನಾನು ಮಾಡಿರೋ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಬ್ಲಾಗ್ನ ಏನು ಮಾಡ್ತಾಯಿದ್ದೀನಿ.